ಕೆಟ್ಟವರಿಂದಲೂ ಕಲಿಯೋದು ಸಾಕಷ್ಟಿದೆ. ಏನೇನು ಮಾಡಬಾರ್ದು ಎಂಬುದಕ್ಕೆ ಅವರು ನಮಗೆ ಉದಾಹರಣೆ ಆಗ್ತಾರೆ. ಎಲ್ಲರನ್ನೂ ಗಮನಿಸಿ ಕಲಿಯೋದು ತುಂಬ ಇದೆ ಈ ಜೀವನದಲ್ಲಿ. ಈ ಪ್ರಪಂಚದಲ್ಲಿ ನೀನು ಬೆಳಿಬೇಕಂದ್ರೆ ಕೆಲವೊಮ್ಮೆ ಕೆಳಗೆ ಬೀಳಲೇಬೇಕು. ಯಾಕಂದರೆ ಬದುಕಿನ ಶ್ರೇಷ್ಠ ಪಾಠಗಳು ತಿಳಿಯುವುದು ನೋವಿನಲ್ಲಿಯೇ. ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕಂದರೆ ಯಾರು ಯಾವಾಗ ಬದಲಾಗ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಗೆಳೆಯ, ಕೆಲವು ಸಂಬಂಧಗಳೇ ಹಾಗೆ ನಮ್ಮನ್ನು ಬಹಳ ಹಚ್ಚಿಕೊಂಡಿರೋ ಥರ ಇರ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿಬಿಡ್ತಾರೆ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬ ಪ್ರೀತಿ ಮಾಡೋರ ಥರ, ಕೇರ್ ಮಾಡೋರ ಥರ ನಾಟಕ ಆಡ್ತಾರೆ. ಆದರೆ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಪ್ರೀತಿ ಮಾಡೋದಿರಲಿ, ನಾವು ಇದ್ದೀವಿ ಅನ್ನೋದನ್ನು ಮರೆತು ಅವ್ರಿಗೆ ಬೇಕಾದ್ರ ಜೊತೆ ಖುಷಿಯಾಗಿರ್ತಾರೆ. ಇಷ್ಟೇ ಜೀವನ. ಇಂತಹ ಜೀವನದಲ್ಲಿ ಯಾರು ಆಗಲ್ಲ. ಎಲ್ಲರೂ ನನ್ನವರೇ ಅಂತೂ ತಿಳಿದುಕೊಂಡು ಬದುಕಬೇಡ. ಅವರು ಅವಶ್ಯಕತೆ ಮುಗಿದ ಮೇಲೆ ನನ್ನವರು ಎಂದವರೆಲ್ಲ ಯಾರು ನೀನು ಅಂತ ಕೇಳೋ ಪ್ರಸಂಗ ಬರುತ್ತೆ. ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕತೆ ಇಲ್ಲದೇ ಇದ್ದಾಗ ಇನ್ನೊಂದು ಥರ. ಈ ಗುಣ ಇರೋದು ಕೇವಲ ಮನುಷ್ಯನಲ್ಲಿ ಮಾತ್ರ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತಾಗತ್ತೆ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಬೇಕು ಅಂದರೆ ಮೊದಲು ನೀನವರನ್ನು ನಿರ್ಲಕ್ಷಿಸೋದನ್ನು ಕಲಿ. ಎದೆಗೆ ಚೂರಿ ಹಾಕೋ ಶತ್ರುಗಳನ್ನು ಬೇಕಾದರೆ ನಂಬು, ಆದರೆ ನಿನ್ನ ಜೊತೆನೇ ಇದ್ದು ಬೆನ್ನಿಗೆ ಚೂರಿ ಹಾಕೋ ಹಿತಶತ್ರುಗಳನ್ನು ಮಾತ್ರ ನಂಬೇಡ. ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಅಂತ ಅರ್ಥ. ಭೂಮಿಗೆ ಭಾರ ಆದರೂ ಪರವಾಗಿಲ್ಲ ಗೆಳೆಯ, ಆದರೆ ಬೇರೆಯವರ ಮನಸ್ಸಿಗೆ ಎಂದಿಗೂ ಭಾರ ಆಗಬಾರ್ದು. ಜೀವನಕ್ಕೆ ಬೆಲೆನೇ ಇರಲ್ಲ. ಬಲವಂತವಾಗಿ ಯಾರನ್ನು ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಜೊತೆಗಿರ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡ್ತಾರೆ. ಕಟುಕರಿಗೆ ಕನಿಕರ ತೋರಿಸಬಾರ್ದು, ಅಯೋಗ್ಯರಿಗೆ ಸಹಾಯ ಮಾಡಬಾರ್ದು, ನೋಯಿಸಿದವರನ್ನು ಎಂದಿಗೂ ಮರೆಯಬಾರ್ದು. ನಮಗೆ ಬೆಲೆ ಕೊಡದವರ ಸನಿಹ ಕೂಡ ನಾವಿರಬಾರ್ದು. ಮಾತು ತಪ್ಪಿದವ್ರನ್ನ ಮತ್ತೆ ಮತ್ತೆ ನಂಬಬಾರ್ದು. ಯಾರನ್ನು ನಂಬಿ ನಾವು ಬದುಕಬಾರ್ದು. ತಂದೆ ತಾಯಿಯಲ್ಲಿ ದುಡ್ಡಲ್ಲಿ ಶೋಕಿ ಮಾಡಬಾರ್ದು. ದಾನ ಕೊಟ್ಟ ಮೇಲೆ ಹೇಳ್ಕೋಬಾರ್ದು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನಿದ್ರೂ ವ್ಯರ್ಥ ಗೆಳೆಯ. ಹಾಗೆ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ ಗೆಳೆಯ. ಕೆಲವು ಸಲ ಏಕಾಂಗಿಯಾಗಿರೋದೇ ವಾಸಿ. ಕಾರಣ ಏನು ಗೊತ್ತಾ? ಯಾರು ನಿನ್ನನ್ನು ನೋಯಿಸೋದಿಲ್ಲ. ಕೊನೆಗೊಂದು ಮಾತು ಹೇಳ್ತೀನಿ, ನಿನ್ನ ಬದುಕಿನಲ್ಲಿ ಬರೋರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡು. ಅದೇ ನಿನ್ನ ಬಿಟ್ಟು ಹೋಗೋರಿಗೆ ಭರ್ಜರಿಯಾಗಿ ಬೀಳ್ಕೊಡುಗೆ ಕೊಡು. ಜೀವನನೇ ಹಾಗೆ, ಎಲ್ಲದಕ್ಕೂ ತಯಾರಾಗಿರಬೇಕು. ಕಾಲಾಯ ತಸ್ಮೈ ನಮಃ. ಇಂತಹ ಮತ್ತೊಂದು ಒಳ್ಳೆ ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.